ಇನ್ನು ಕುಡಿಯೋ ನೀರು ಹೆಂಗಿರಬೇಕು? ಪ್ಯೂರ್ ಆಗಿರಬೇಕು. ಅದರಲ್ಲಿ ನೋಡ್ತೀವಿ ಒಂದೇನಾದರೂ ಕಣ ಬಿದ್ದಿದೆಯಾ, ಏನಾದರೂ ಗಲೀಜಿದೆಯಾ ಅಂತೇಳಿ. ಇಲ್ಲಿ ನೋಡಿ, ಕಲರ್ ವಾಟರ್ ಎಲ್ಲಾದರೂ ನೋಡಿದ್ದೀರಾ? ಬ್ಯೂಟಿಫುಲ್ ಆಗಿ ಕಲರ್ ವಾಟರ್ ಕೊಡ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ಯಾರಿಗಾದ್ರೂ ಕುಡಿಯೋಕ್ಕಾಗತ್ತೇನ್ರಿ? ಕನಕಪುರ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ ಆಗಿರೋದಿದು. ಕಲರ್ ವಾಟರು ಏನಾದರೂ ಸ್ಪೆಷಲ್ ಆಗಿ ಕೊಡ್ತಾ ಇದ್ದಾರಾ, ಏನು ಕತೆ? ಸೊ ಬೋರ್ವೆಲ್ ನೀರು ಕಲರ್ ನೋಡಿ ಜನ ಎಲ್ಲ ಗಾಬರಿ ಆಗೋಗ್ಬಿಟ್ಟಿದ್ದಾರೆ. ಇಡೀ ಅಪಾರ್ಟ್ಮೆಂಟ್ಗೆ ಈಗ ಇದೇ ರೀತಿ ಕಲರ್ ನೀರು ಸಪ್ಲೈ ಆಗ್ತಾ ಇದೆ. ಕಲರ್ ನೀರು ವಿಡಿಯೋ ಸಮೇತ ಅಧಿಕಾರಿಗಳಿಗೆ ಕಳಿಸಿ ದೂರನ್ನ ಕೊಟ್ಟಿದ್ದಾರೆ ನಿವಾಸಿಗಳು. ಅರೆ, ಡೈರೆಕ್ಟ್ ಬೋರ್ವೆಲ್ನಿಂದನೇ ನೀರು ಈ ಥರ ಬಂದರೆ ಅವ್ರು ಏನು ಮಾಡ್ಬೇಕು ಅಧಿಕಾರಿಗಳು? ಇನ್ನು ಬೋರ್ವೆಲ್ ಒಳಗಡೆಗೆ ಅದು ಎಷ್ಟು ಅಡಿ ಇದೆ ಹೋಗ್ಬಿಟ್ಟು ಅದು ಯಾಕಂಗೆ ಕಲರ್ ಬರ್ತಾ ಇದೆ ಅಂತ ಚೆಕ್ ಮಾಡ್ಬೇಕಾ? ಅಯ್ಯಯ್ಯೋ ಕತೆ. ನೋಡಿ, ಇವೆಲ್ಲ ಬೆಂಗಳೂರಿನಲ್ಲಿ ಈ ರೀತಿ ಬಂದ ತಕ್ಷಣ ನಮಗೆ ಸುದ್ದಿ ಅನಿಸುತ್ತೆ. ನಮ್ಮ ಹಳ್ಳಿ ಕಡೆಗೆ ಹೋಗ್ಬೇಕು. ನಮ್ಮ ಹಳ್ಳಿಗಳಿಗೆ ಹೋಗ್ಬಿಟ್ರೆ, ಉತ್ತರ ಕರ್ನಾಟಕದ ಹಳ್ಳಿಗಳಿಗೆ ಹೋದ್ರಂತೂ ಈ ಥರ ನೀರು ಸರ್ವೇ ಸಾಮಾನ್ಯ. ಪಾಪ ಅವ್ರನ್ನ ಯಾರು ಕೇಳೋರು ಇರೋದಿಲ್ಲ. ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಹಿಂಗೆ ಕಲರ್ ಬರ್ತಾ ಇದೆ ಅಂದ ತಕ್ಷಣ ನಾವೆಲ್ಲ ನೋಡ್ತೀವಿ, ಸುದ್ದಿ ಆಗುತ್ತೆ. ಅಧಿಕಾರಿಗಳು ನನ್ನ ಸಹೋದ್ಯೋಗಿ ಇದ್ದಾರೆ ಪವಿತ್ರ. ಕಲರ್ ನೀರು ಬರೋದಕ್ಕೆ ಈಗ ಅಧಿಕಾರಿಗಳು ಏನು ಮಾಡಬೇಕಂತೆ? ಡೈರೆಕ್ಟ್ ಬೋರ್ವೆಲ್ನಿಂದ ಈಗ BBMP ಸಪ್ಲೈ ಮಾಡ್ತಾ ಇದ್ರೆ ಓಕೆ, ಬೋರ್ವೆಲ್ನಿಂದ ಹಿಂಗೆ ಬರ್ತಾ ಇದೆ ಅಂದ್ರೆ ಈಗ ಏನು ಮಾಡಬೇಕಂತೆ? ಅರುಣ್, ಸಾಮಾನ್ಯವಾಗಿ ಆ ಬೋರ್ವೆಲ್ ಏನಿದೆ ಅದು ಅಪಾರ್ಟ್ಮೆಂಟ್ ನ ಮಾಲೀಕತ್ವ ಯಾರಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಬಟ್ ಯಾಕೆ ಹಾಗೆ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಅಲ್ಲಿನ ಸ್ಥಳೀಯರು ಹೇಳೋದು ನಮ್ಗೆ ಅಟ್ಲೀಸ್ಟ್ ಜಲಮಂಡಳಿಯ ನೀರಿನ ಕನೆಕ್ಷನ್ ಆದ್ರೂ ಕೊಡಿ ಅಂತ. ಈಗಾಗಲೇ ಬೆಂಗಳೂರಿನಲ್ಲಿ ಈ ಬಾರಿ ನೀರಿಗೆ ಹಾಹಾಕಾರ ಎದ್ದಿದೆ. ಜಲಮಂಡಳಿ ನೀರು ಕನೆಕ್ಷನ್ ಇರೋರಿಗೆ ಶಾರ್ಟೇಜ್ ಆಗಿದೆ. ಬಟ್ ಈ ಅಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇರುವಂತದ್ದು ನಮ್ಗೆ ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀರಿನ ಕಲರ್ ನೋಡಿದ್ರೆ ಯಾರು ಕೂಡ ಅದನ್ನ ಬಿಸಿ ಮಾಡಿ ಕುಡಿಯುವಂತಹ ಪರಿಸ್ಥಿತಿ ಕೂಡ ಇಲ್ಲ, ಆ ರೀತಿ ಇದೆ. ಸೊ ಇಡೀ ಎಲ್ಲಾ ನಿವಾಸಿಗಳಿಗೂ ಕೂಡ ಅದೇ ರೀತಿ ಸಮಸ್ಯೆ. ಸೊ ಆದ್ರೂ ಅಧಿಕಾರಿಗಳಿಗೆ ಇದರ ಬಗ್ಗೆ ದೂರನ್ನ ಕೊಟ್ಟು ನಮ್ಗೆ ಇಮಿಡಿಯೇಟ್ ಆಗಿ ಕಾವೇರಿ ವಾಟರ್ ಕನೆಕ್ಷನ್ ಅಥವಾ ಜಲಮಂಡಳಿಯಿಂದ ಟ್ಯಾಂಕರ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಏನಾದ್ರು ಮಾಡಿ ಅಂತ ಈಗ ದೂರನ್ನ ಕೊಟ್ಟಿದ್ದಾರೆ. ಬಟ್ ಅವರಿಗೆ ಯಾವ ರೀತಿ ಕನೆಕ್ಷನ್ ಕೊಡ್ತಾರೆ, ಜೊತೆಗೆ ಕನಕಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಅದು ಪ್ರತಿಷ್ಠಿತ ಅಪಾರ್ಟ್ಮೆಂಟೇ. ಬಟ್ ಈ ರೀತಿ ಸಮಸ್ಯೆ ಆದಾಗ ಏನ್ ಮಾಡ್ಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಗೋಳಾಗಿದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.